ಇವಳೇ ನನ್ನ ಮಗಳು. ಸರ್, ಹುಟ್ಟಾಗಿಂದಲೂ ಹೀಗೆ ಇದ್ಲಾ ಇಲ್ಲ ಮಧ್ಯದಲ್ಲಿ ಹೀಗಾಯ್ತಾ? ಚೆನ್ನಾಗೇ ಇದ್ಲಮ್ಮ. ಈ ಮನೆ ತುಂಬಾ ಮರಿಜಿಂಕಿ ತರ ಓಡಾಡ್ಕೊಂಡಿದ್ಲು. ಇಲ್ಲಿಗೆ 3 ವರ್ಷಗಳ ಹಿಂದೆ. ಇದು ಅನ್ನನ ಮನುಷ್ಯರು ತಿನ್ನೋದ? ಕತ್ತೆಗಳು ಕೂಡ ಮುಟ್ಟಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರೋ? ರಾಮರಾಜು ತಮ್ಮ. ನನ್ನಂತವನಿಗೆ ಇಂಥ ಊಟ ಕೊಡೋದಾ? ಕರಿಯಾ ಜೈಲರ್ನ. ಸರ್ ಸರ್, ಏನಿದೆಲ್ಲ ಸರ್? ಇವರು ಏನಿದೆ ಗಲಾಟೆ? ಏನು ನನ್ನ ಏಕವಚನದಲ್ಲಿ ಮಾತಾಡ್ಸೋಷ್ಟು ಧೈರ್ಯನಾ ನಿನಗೆ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ನಾಳೆ ನಮ್ಮ ಅಣ್ಣ ಮಂತ್ರಿ ಆಗೋನು. ನನ್ನಂತವನು ಈ ಜೈಲಿಗೆ ಬಂದಿರೋದೇ ನಿನ್ನ ಪುಣ್ಯ. ಅಳೋ, ನಾಳೆಯಿಂದ ನನಗೆ ನಿನ್ನ ಮನೆಯಿಂದನೇ ಊಟ ಬರಬೇಕು. ನೀನು ಯಾರು ತಮ್ಮ ಆದ್ರೆ ನನಗೇನು? ಇದು ಜೈಲು, ನೀನು ಅಪರಾಧಿ. ಅದರಲ್ಲೂ ಒಂದು ಹೆಣ್ಣಿನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟ ಚಂಡಾಲ ನೀನು. ನಿನ್ನಂಥವ್ರಿಗೆ ಇದಕ್ಕಿಂತಲೂ ಹೆಚ್ಚಿಗೆ ಗೌರವ, ಅನುಕೂಲ ಬೇಕಾ? ಜೈಲರ್, ನಮ್ಮ ಅಣ್ಣ ಫಾರಿನ್ಗೆ ಹೋಗಿದ್ದಾನೆ. ಅವನು ಬಂದ ಮೇಲೆ ನೀನು ಬಹಳ ಕಷ್ಟ ಪಡ್ತೀಯ. ಅದು ಬೇಡ ಅನ್ನೋಂಗಿದ್ರೆ ನಾನು ಹೇಳ್ದಾಗ ಕೇಳು. ಹೆಚ್ಚಿಗೆ ಮಾತಾಡಿದ್ರೆ ಮೂಳೆ ಮುರ್ತಿ ಕತ್ಲೆಗೊಂಡು ತಲುಪಿಸ್ತೀನಿ. ನಿನಗ್ ಬದುಕೋ ದಾರಿ ಗೊತ್ತಿಲ್ವೋ? ನಾಳೆ ನಾನು ಬೇಲ್ ಮೇಲೆ ಹೋಗ್ತೀನಿ. ನೀನು ಬಂದು ನನ್ನ ಕಾಲು ಹಿಡಿಯೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಭೀಮರಾಜನೇ ಅಲ್ಲ ಕಣ. ಬಾಯಿ, ನಿನ್ನಂತವ್ರು ಬಹಳ ಜನ ನೋಡಿದ್ನ. ಇದನ್ನೆಲ್ಲ ಕ್ಲೀನ್ ಮಾಡ್ರು. ಇವನ್ನ ಒದ್ದು ಕತ್ಲೆಗೊಂಡು ತೊಳ್ರು. ಅಯ್ಯೋ ಇಂತಂದು ಚಿಕ್ಕಪ್ಪ, ಇದರಲ್ಲಿ ಒಂದು ಸೈನ್ ಮಾಡಿ. ನಾಳೆನೆ ನಿಮ್ಮನ್ನ ಬೇಲ್ ಮೇಲೆ ಬಿಡಿಸ್ತೀನಿ. ಬರ್ಲ? ಹಲೋ ಯಜಮಾನ್ರೆ, ನಾ ಚಂದ್ರಮ್ಮ ಮಾತಾಡ್ತಿರೋದು. ಹಾ, ಮಂಜಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲೋ ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗಿದ್ದಾಳೆ ಅಂತ ಕಾಣುತ್ತೆ. ಮನೆಗೆ ಬರ್ತೀನಿ. ಯಜಮಾನ್ರೆ, ಮಂಜಮ್ಮ ಸಿನಿಮಾಗೆ ಹೋಗಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ಬೇಕಾಗಿತ್ತಲ್ಲ. ನನ್ನ ಮಗಳಿಗಾಗಿ ನಾನು ಊರಲ್ಲೆಲ್ಲ ಹುಡುಕಾಡ್ದೆ. ಅವಳ ಸ್ನೇಹಿತರನ್ನೆಲ್ಲ ಕೇಳಿದೆ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ನಾನು ಸಿಕ್ಲಿಲ್ಲ. ಅದೇ ನೋವ್ನಲ್ಲಿ ನಾನು ಆಫೀಸ್ಗೆ ಹೋದೆ. ಸರ್, ಕೋರ್ಟಿನ ಬೇಲ ಹೊಡ್ತಿದ್ದಾರೆ. ಸಿಗ್ನೇಚರ್ ತಗೊಂಡು ಕಳಿಸ್ಕೊಡಿ. ಜೈಲರ್, ಯಾಕೆ ಒಂಥರ ಇದ್ದೀರಾ? ಓಹ್, ನಿಮ್ ಮಗಳು ಮಿಸ್ ಆಗಿದ್ದಾಳೆ ಅಂತ ಯೋಚನೆನಾ? ಎಲ್ಲ ನನ್ನ ಮಗಳು. ಏನ್ರಿ ಇದು? ಅರೆ, ನಾನ್ ಜೈಲ್ನಲ್ಲೇ ಇದ್ದೀನಲ್ಲ, ನನಗೇನ್ರಿ ಗೊತ್ತು ನಿಮ್ ಮಗಳ ವಿಷಯ? ಬಿಡ್ರಿ ಅವ್ರನ್ನ. ಇರಿ, ಅವ್ರ ಮೇಲೆ ರೇಗ್ಬೇಡಪ್ಪ. ಪಾಪ, ಮಗಳನ್ನ ಕಳ್ಕೊಂಡ್ರು ದುಃಖ. ನನ್ನ ಮಗಳು ಮಿಸ್ ಆಗಿರೋದು ನಿನಗೆ ಹೇಗೆ ಗೊತ್ತು? ಹಾಗೆ ಗೊತ್ತು. ತಪ್ಪಾಯ್ತು ಅಂತ ನನ್ನ ಕಾಲ್ ಹಿಡ್ಕೋ, ಆಮೇಲೆ ಹೇಳ್ತೀನಿ. ನಿನ್ನಂತ 106 ಜನ ಕೇಡಿಗಳನ್ನ ಕಂಡಿದ್ದೀನಿ ನಾನು. ನೋಡೋ, ಬೆಂಕಿ ಜೊತೆ ಸರ್ಸಾಡ್ಬೇಡ. ಕಮಾನ್, ಟೆಲ್ ಮಿ ವೇರ್ ಇಸ್ ಮೈ ಡಾಟರ್. ಎಲ್ಲಿರಲ್ಲ ಅವಳು? ರೀ ಜೈಲರ್ ಸಾಹೇಬ್ರೆ, ತಲೆಗೆಲ್ಲ ಕೆಟ್ಟೈತೇನ್ರಿ ನಿಮ್ಗೆ? ಏನೇನೋ ಮಾತಾಡ್ತಿದ್ರಲ್ಲ. ತಲೆ ಕೆಟ್ಟಿರೋದು ನನಗಲ್ಲ ರೀ. ಇವನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನೆ. ಅರೆ, ಯಾವ ಪಾಯಿಂಟ್ ಮೇಲೆ ಮಾತಾಡ್ತಿದ್ದೀರಿ ನೀವು? ಈ ನಿಮಿಷದವರೆಗೂ ಜೈಲಿನಲ್ಲೇ ಇದ್ರು, ಈಗಿನ್ನೂ ನಿಮ್ ಕಾಂಪೌಂಡ್ ನಲ್ಲೇ ಇದ್ದಾರೆ. ಇವರೇ ಆಗ್ರೆ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಕ್ಕಾಗುತ್ತೆ? ನಡ್ರಿ ಚಿಕ್ಕಪ್ಪ, ಹೋಗೋಣ. ಮರ್ಯಾದೆಯಾಗಿ ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ಇಲ್ಲದೆ ಹೋದ್ರೆ ನಿನ್ನೆಲ್ಲ ಸಮಾಧಿ ಮಾಡಿಬಿಡ್ತೀನಿ. ಹೇಳು. ಕೊಲೆ ಕೊಲೆ ಜೈಲರ್ ಆಫೀಸ್ ರೀ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ರಿ. ಬೇಲಿನ ಎದ್ದು ಹೊಲ ಮೇಯ್ತಾ ಇದೆ. ಈಗ ಏನಪ್ಪ ಮಾಡೋದು? ಹೇಳು. ಹೇಳು ರೀ. ಎಷ್ಟನ್ ಜೈಲರೇ, ಈ ಮನುಷ್ಯ ನನ್ ಕೊಲೆ ಮಾಡಕ್ ಬಂದಿದ್ದಕ್ಕೆ ನೀವೇ ಸಾಕ್ಷಿ. ನಮ್ಮ ಲಾಯರು ಇಲ್ಲೇ ಇದ್ದಾರೆ. ಆಮೇಲೆ ಏನಾದ್ರೂ ಸುಳ್ಳು ಹೇಳಿದ್ರು ನಿಮ್ಮನ್ನ ಬಿಡೋದಿಲ್ಲ. ಜೈಲರ್ ಸಾಹೇಬ್ರೆ, ನನಗೆ ಸ್ವಲ್ಪ ಭವಿಷ್ಯ ಗೊತ್ತು. ನಿಮ್ಮ ಮಗಳು ಇವತ್ತು ಸಂಜೆ ನಿಮ್ ಮನೆಗೆ ಭದ್ರವಾಗಿ ಬರ್ತಾಳೆ. ಆದ್ರೆ ಒಂದು, ನನಗೂ ನಿಮ್ ಮಗಳಿಗೂ ಯಾವ ತರದ ಸಂಬಂಧವೂ ಇಲ್ಲ. ದೇವರ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಮಗು, ಇನ್ನೂ ಒಂದು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊ. ಇನ್ಫ್ಲೂಯೆನ್ಸ್ ಇರೋರ್ನ ಎದುರು ಹಾಕೊಳಕ್ ಹೋಗ್ಬೇಡ. ಬರ್ತೀನಿ. ಅವಳು ನೋಡಿದ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? 7-8 ಜನ ಅವಳಿಗೆ ಮಾನಭಂಗ ಮಾಡಿದ್ದಾರೆ ಅಂತ. ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್?
ಎಲ್ಲಾ ಭೀಮರಾಜನ್ ಕಡೆ ರೌಡಿಗಳು. ಸರ್, ನಿಮ್ಗೆ ಗೊತ್ತಾಗೋ ಸುಮ್ಮನಾಗ್ಬಿಟ್ರಾ? ಏನ್ ಮಾಡ್ಲಿ, ಕಂಪ್ಲೇಂಟ್ ಕೊಟ್ಟೆ, ಉಪಯೋಗ ಆಗ್ಲಿಲ್ಲ. ಕೊನೆಗೆ ಈ ಹಾಳ ಕೆಲಸನೇ ಬೇಡ ಅಂತ ರಿಸೈನ್ ಮಾಡ್ಬಿಟ್ಟೆ. ಇಂಥವ್ರನ್ನ ಮಟ್ಟ ಹಾಕೋರು ಯಾರು ಇಲ್ವಾ? ಅಂಥ ಒಬ್ಬ ವ್ಯಕ್ತಿಗಾಗಿ ನಾನು ಇಷ್ಟು ದಿವಸ ಹುಡುಕ್ತಾನೆ ಇದ್ದೆ. ಭರತ್, ಮೊನ್ನೆ ನಾನು ಪೇಪರ್ನಲ್ಲಿ ನಿನ್ನ ವಿಷಯ ಓದ್ದೆ. ನೀನು ನಿನ್ನ ತಾಯಿ ಕಳ್ಕೊಂಡೆ, ನಾನು ನನ್ನ ಬಾಳಿನ ನೆಮ್ಮದಿನೇ ಕಳ್ಕೊಂಡೆ. ಆ ದುಷ್ಟರನ್ನು ನಾವು ಹೀಗೆ ಬಿಡಬಾರದು. ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ದೊಡ್ಡ ದೊಡ್ಡ ಮನುಷ್ಯರ ಬೆಂಬಲ ಇದೆ. ನೀನೊಬ್ಬನೇ ಒಂಟಿಯಾಗಿ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನೋಡು, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅವ್ರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನೀನು ಯೋಚನೆ ಮಾಡು. ಥ್ಯಾಂಕ್ ಯು ಸರ್. ಅವ್ರನ್ನ ಮಟ್ಟ ಹಾಕಿದ್ರೆ ನಮಗ್ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ. ಎಸ್,